ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚೆನ್ನಮ್ಮ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಹಾಸನದಲ್ಲಿ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿರುವುದು. ದೇವೇಗೌಡರ ದೊಡ್ಡ ಕುಟುಂಬವನ್ನ ಬೆಳೆಸಿದ್ದಾರೆ. ಚೆನ್ನಮ್ಮನಿಗೆ ಯಾವತ್ತೂ ರಾಜಕೀಯ ಮನಸ್ಥಿತಿ ಬಂದಿಲ್ಲ. ಮನೆಗೆ ಹೋದವರನ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ತಾ ಇರಲಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಸ್ವಭಾವ ಅವರದ್ದು. ಚೆನ್ನಮ್ಮ ಪ್ರತಿಯೊಬ್ಬರಿಗೂ ಆದರ್ಶ ಮಹಿಳೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ತಾಯಿಯಾಗಿ ಇಡೀ ದೇವೇಗೌಡರ ಕುಟುಂಬದಲ್ಲಿ ದೊಡ್ಡ ಕುಟುಂಬವನ್ನ ಬೆಳೆಸಿ ದೇವೇಗೌಡರು ಪ್ರಧಾನಿ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ ಕುಮಾರಸ್ವಾಮಿ ಅವರು, ರೇವಣ್ಣವರು, ಬಾಲಕೃಷ್ಣ ಗೌಡರು, ರಮೇಶ್ ಅವರು, ಅನಸೂಯ ಅವರು, ಅದರಲ್ಲೂ ಕೂಡ ಶೈಲಜಾ ಅವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರನ್ನ ಪ್ರೀತಿಯಿಂದ ಕಂಡಂಥವ್ರು. ಯಾವತ್ತೂ ಕೂಡ ರಾಜಕೀಯದ ಮನಸ್ಥಿತಿ ಅವ್ರಿಗೆ ಬರಲಿಲ್ಲ. ಯಾರೇ ಹೋದ್ರು ಕೂಡ ದೈವತ್ವ ಪ್ರೀತಿಯಿಂದ ಯಾವತ್ತೋದ್ರೂ ಕೂಡ ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಪ್ರತಿ ಊಟ ಮಾಡಿ ಆಶೀರ್ವಾದ ಮಾಡಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಕ್ಕಂಥ ತಾಯಿ ಚೆನ್ನಮ್ಮನವರು. ಅವ್ರಿಗೆ ಪ್ರೀತಿ, ಅಗಾಧವಾದಂಥ ಪ್ರೀತಿ, ಅಭಿಮಾನ. ನಾನು ಒಂದು ತಿಂಗಳಲ್ಲಿ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದಿದ್ದೆ. ದೇವೇಗೌಡರವ್ರು ಇಬ್ಬರಿಗೂ ಕೂಡ ಅವ್ರ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ ಸಂಪೂರ್ಣದಿಂದ ಆಶೀರ್ವಾದ ಮಾಡಿದ್ರು. ಅವರು ದೇವರ ಹತ್ರ ಸೇರಿದ್ದಾರೆ. ಅವರ ಆದರ್ಶ ದಂಪತಿಗಳು, ಆದರ್ಶ ಮಹಿಳೆ, ಎಲ್ಲರೂ ಕೂಡ ಆದರ್ಶ ಮಹಿಳೆ, ಆದರ್ಶಗಳು ಎಲ್ಲ ಮಹಿಳೆಯರು ಕೂಡ ಆದರ್ಶ ಆಗಲಿ. ನಮ್ಗೆಲ್ಲರೂ ಕೂಡ ಅವ್ರ ಆಶೀರ್ವಾದ ಇರಲಿ. ಅವ್ರಿಗೆ ದೇವರು ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಅವ್ರ ಕುಟುಂಬದ ಎಲ್ಲರೂ ಕೂಡ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅಭಿಮಾನಿಗಳು ಕೂಡ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ದೇವೇಗೌಡರಿಗೆ ಮಾತಾಡಿ ಮೊನ್ನೆನೆ ಸಾಯಂಕಾಲ ಹೋಗಿ ಪ್ರಾರ್ಥನೆ ಮಾಡಿ ದೇವೇಗೌಡರಿಗೆ ನೀವು ದೈವತ್ವ ನಿಮ್ಗಿದೆ, ನೀವು ಧೈರ್ಯವಾಗಿರ್ಬೇಕು ಅಂತೇಳಿ ದೈವತ್ವ ತುಂಬಿದೆ.